ಅದಕ್ಕೆ ದಯಮಾಡಿ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ಳೋದು ಮೊದಲನೇದು ಒಂದು ವಿನಂತಿ, ಕಾಳಜಿಪೂರ್ವಕ ಒಂದು ವಿನಂತಿ ಅಂದರೆ ಬಾಲ್ಯ ವಿವಾಹ ಮಾಡೋದನ್ನು ಬಂದ್ ಮಾಡ್ರಿ. ಮತ್ತು ದಯಮಾಡಿ ಈ ಮೊನ್ನೆ ಕಬ್ಬೂರು ಜಾತ್ರೆಗೆ ಅದು ಮದಿಗಳು ಎಷ್ಟೋ ಮದಿ ಅದ್ರಾಗ ಏನಿಲ್ಲ ಅಂದ್ರೆ ಒಂದು 5-6 ಜನ ಬಾಲ್ಯ ವಿವಾಹ ಇದ್ರು. ಕರೆಕ್ಟಾಗಿ ನಾವು ಏಜ್ ಹುಡುಕಾಡಿ ತೆಗೆದು ಅಂದ್ರೆ 100% ಸಿಗ್ತಿರೋದ್ರೊಳಗೆ. ಅದು ದಯಮಾಡಿ ಯಾರು ಅನ್ಕಾರ ಬಾಲ್ಯ ವಿವಾಹ ಮಾಡೋದನ್ಕಾರ ಮೊದಲು ಬಂದ್ ಮಾಡಿ. 18 ವರ್ಷ ತುಂಬಲಿ, ನಿಮ್ಮ ಮಗಳಿಗೆ 18 ವರ್ಷ ತುಂಬಿದ ನಂತರ ನೀವು ಅನ್ಕಾರ ಮದುವೆ ಮಾಡೋದ್ರಿಂದ ಈ ನಾವು ತಾಯಿ ಮರಣಗಳನ್ನು ನಾವು ಶಿಶು ಮರಣಗಳನ್ನು ತಡೆಗಟ್ಟಬಹುದು. ಈ ಎಲ್ಲ ಕಾರ್ಯಕ್ರಮ. ಶುಗರ್ ಮತ್ತು ಬಿಪಿ ಬರದಂತೆ ನೋಡಿಕೊಳ್ಳಿ. ವೈದ್ಯಾಧಿಕಾರಿ ಡಾಕ್ಟರ್ ಗೀತಾಂಜಲಿ. ಶುಗರ್ ಹಾಗೂ ಬಿಪಿಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಎಂದರೆ ಆರೋಗ್ಯಕಾರಿ ಆಹಾರ ಪದ್ಧತಿ, ಸರಿಯಾದ ಜೀವನ ಶೈಲಿಯನ್ನ ಅನುಸರಿಸಿಕೊಂಡು ಹೋಗಬೇಕು ಎಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಬ್ಬೂರು ವೈದ್ಯಾಧಿಕಾರಿ ಡಾಕ್ಟರ್ ಗೀತಾಂಜಲಿ ಹೇಳಿದ್ದಾರೆ. ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಅನುಷ್ಠಾನಗೊಳಿಸುತ್ತಿರುವ ಜಿ ಹೆಲ್ತ್ ಕೇರ್ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಬಿಪಿ ಇರುವವರು ವೈದ್ಯರು ಸೂಚಿಸಿರುವ ಬಿಪಿ ಮಾತ್ರೆಗಳನ್ನು ಹಾಗೂ ಶುಗರ್ ಇರುವವರು ಅದಕ್ಕೆ ಸಂಬಂಧಪಟ್ಟ ಮಾತ್ರೆಗಳನ್ನು ಸಮಯಕ್ಕೆ ಸರಿಯಾಗಿ ಸೇವನೆ ಮಾಡಬೇಕು. ಜೊತೆಗೆ ಸರಿಯಾದ ಜೀವನ ಶೈಲಿ, ಕಟ್ಟುನಿಟ್ಟಿನ ಆಹಾರ ಪದ್ಧತಿಯನ್ನು ಅನುಸರಿಸಿಕೊಂಡು ಹೋದರೆ ಮಾತ್ರ ಈ ಎರಡೂ ಕಾಯಿಲೆಗಳನ್ನು ಕೂಡ ಕಟ್ಟಿ ಹಾಕಬಹುದು. ಅಲ್ಲದೆ ನೆಮ್ಮದಿಯ ಜೀವನವನ್ನು ಕೂಡ ಸಾಗಿಸಬಹುದು. ಆಗ ಖಂಡಿತವಾಗಿಯೂ ಈ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಒಮ್ಮೆ ಶುರು ಆದರೆ ಕೊನೆಯವರೆಗೂ ಇರುವ ಎರಡು ಕಾಯಿಲೆಗಳು ಎಂದರೆ ಅದು ಶುಗರ್ ಹಾಗೂ ಬಿಪಿಯನ್ನದಲ್ಲಿ ಇಟ್ಟುಕೊಳ್ಳಬೇಕು ಎಂದರೆ ಆರೋಗ್ಯಕಾರಿ ಆಹಾರ ಪದ್ಧತಿ, ಸರಿಯಾದ ಜೀವನ ಶೈಲಿಯನ್ನ ಅನುಸರಿಸಿಕೊಂಡು ಹೋಗಬೇಕು ಎಂದು ಹೇಳಿದ್ರು. ಅದೇ ರೀತಿ ಹೆರಿಗೆಯಾದ ತಾಯಿಯು ಮಗುವಿಗೆ 2 ವರ್ಷದವರೆಗೆ ಹಾಲು ಉಣಿಸಿದರೆ ಸ್ತನ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್ ಕಾಯಿಲೆಯಿಂದ ದೂರ ಉಳಿಯೋಕೆ ಸಾಧ್ಯ. ಆಹಾರ ಪದ್ಧತಿ, ಸಣ್ಣ ವಯಸ್ಸಲ್ಲೇ ಮದುವೆ ಮಾಡುವುದರಿಂದ ತಾಯಿ ಮತ್ತು ಮಕ್ಕಳ ಮರಣ ಹೆಚ್ಚುತ್ತಿವೆ. ಇದಕ್ಕೆ ಅನೇಕ ಕಾರಣಗಳಿವೆ. ಆದ್ದರಿಂದ ಒಂದು ಮಗುವಿನ ನಂತರ 2ನೇ ಮಗುವಿನ ಜನನಕ್ಕೆ 3 ವರ್ಷ ಅಂತರ ಕಾಪಾಡಿಕೊಂಡರೆ ಉತ್ತಮ ಆರೋಗ್ಯ ಬೆಳವಣಿಗೆಗೆ ತಾಯಿ ಮಗುವಿನಲ್ಲಿ ಕಂಡುಬರುತ್ತೆ. ಇತ್ತೀಚೆಗೆ ಯುವಕ ಯುವತಿಯರು ಹೊರಗಿನ ಆಹಾರಕ್ಕಿಂತ ಮನೆ ಊಟವನ್ನ ರೂಢಿಸಿಕೊಳ್ಳಬೇಕು. ಹೊರಗಿನ ಆಹಾರ ಸೇವನೆಯಿಂದ ಪಿಸಿಒ ಕಾಯಿಲೆಗೆ ತುತ್ತಾಗುತ್ತಾರೆ ಎಂದರು. ಈಗಿಂದ ನಮ್ಮದು ಜೀವನ ಶೈಲಿನೇ ಒಂದು ಮುಖ್ಯವಾದ ಕಾರಣ ಬಿಪಿ ಶುಗರ್ ಬರೋದಕ್ಕೆ. ಮೊದಲು ನಮ್ಮ ಹಿಂದೆ ಅಜ್ಜ ಅಜ್ಜಿ ಇದ್ದರು, ಅವರು ಮಲಗ್ತಿದ್ರೆ ಅವಾಗ ಸೂರ್ಯ ಏನು ಮುಳುಗ್ತಾನಲ್ಲ, ಮುಳುಗೋಕ್ಕಿಂತ ಮುಂಚೆನೇ ಊಟ ಅದೆಲ್ಲ ಮುಗಿಸ್ಬಿಟ್ಟು ಮಲಗಿಬಿಡೋರು. ಬೆಳಗ್ಗೆ ಹೇಳೋದು ಯಾವಾಗ, ಸೂರ್ಯ ಇನ್ನೂ ಹುಟ್ಟುತ್ತಾನ ಅನ್ನೋಕ್ಕಿಂತ ಮುಂಚೆನೇ ಹೇಳೋದು. ಎದ್ದು ನಮ್ಮ ಕಾರ್ಯಗಳನ್ನೆಲ್ಲ ಹೊಲಕ್ಕೆ ಹೋಗೋದಾಗಲಿ ಏನಾಗಲಿ ಕಾರ್ಯಗಳೆಲ್ಲ ಮಾಡ್ಕೊತಾ ಇದ್ರು. ಇವಾಗೇನ ಅದು ನಮ್ಮ ಶರೀರದ್ದು ಕರೆಕ್ಟ್ ಪದ್ಧತಿ ಅದು. ಇವಾಗ ಏನಾಗ್ಬಿಟ್ಟಿದೆ, ಈಗ ಶುಗರ್ ಬಿ ಪಿ ಬಂತಾಯ್ತು, ಇನ್ನೇನು ಬಂದಮೇಲೆ ಅಂತ ಏನು ಮಾಡೋಕ್ಕಾಗಂಗಿಲ್ಲ, ಹೌದಾ? ಇವೆಲ್ಲ ಸಮತೋಲನ ಇದಾಗಲಿ ಹಿಡಿದು ಏನಾಗ್ಬಿಟ್ಟಿದೆ, ಸರ್ಕಾರದವ್ರನ್ನ ಏನು ಹೇಳ್ಬಿಟ್ಟಾರ, 30 ವರ್ಷ ದಾಟಿದ ಮೇಲೆ ಎಲ್ಲರದು ಬಿ ಪಿ ಚೆಕಪ್ ಮಾಡಿರಿ, ಎಲ್ಲರದು ಬಿ ಪಿ ಚೆಕಪ್ ಮಾಡಿರಿ, ಹೇಳೋಕ್ಕೆ ಬರೋಂಗಿಲ್ಲ ಆಗ್ಯದ ಈಗ, ಹೌದಾ? ಅದಕ್ಕೆ 30 ವರ್ಷ ದಾಟಿದ ಮೇಲೆ ಎಲ್ಲರಿಗೂ ಬಿ ಪಿ ಚೆಕಪ್ ಮಾಡ್ತಾರೆ. ಬಿ ಪಿ ಚೆಕಪ್ ಆದಮೇಲೆ ಬಿ ಪಿ ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡ್ತಾರೆ, ತೊಗೊತಾ ಹೋಗ್ತಾರೆ. ಕೆಲವ್ರು ಅದರಲ್ಲಿ ಏನು ಮಾಡ್ತಾರೆ, ಬಿ ಪಿ ಈಗೇನು ಕಡಿಮೆ ಆಗ್ಯದಲ್ಲ ಸಾಕು, ಒಂದು ಹೇಳ ಅರ್ಧ ತೊಗೊಂಡ್ರೆ ಆಯ್ತು ಬಿಡು, ಬರ್ತಾರೆ ನಮ್ಮ ಹತ್ರ, ನಾವು ನೋಡ್ತಾ ಇದ್ದೀವಿ, ಅರ್ಧ ತೊಗೊಂಡ್ರೆ ಆಯ್ತು ಬಿಡು ಅಂತಾರೆ. ಹಾಗೆಲ್ಲ ಮಾಡಬಾರ್ದು. ಒಂದು ಟ್ಯಾಬ್ಲೆಟ್ ಏನು ಹೇಳ್ತಾ ಇದ್ದಾರೆ, ಒಂದು ತೊಗೊತಾ ಇದ್ದೀವಿ, ಕರೆಕ್ಟಾಗಿ ತೊಗೋತಾ ಹೋಗಬೇಕು. ಬಿ ಪಿ ನಾರ್ಮಲ್ ಬಂದಾಗ ಡಾಕ್ಟರ್ ಸಲಹೆದಿಂದನೇ ಅದನ್ನು ಕಡಿಮೆ ಡೋಸ್ ಮಾಡ್ತಾ ಅದನ್ನು ಬಿಡೋ ಪ್ರಯತ್ನ ಡಾಕ್ಟ್ರಲಿಂದನೇ ಆಗಬೇಕು. ಲಕ್ವ ಅಂತೀರಾ, ಅದು ಆಗೋ ಚಾನ್ಸಸ್ ಇರುತ್ತೆ, ಬಾಯಿ ಹೊಳ್ಳುತ್ತೆ. ಅದಕ್ಕೆ ಕರೆಕ್ಟಾಗಿ ಬಿ ಪಿ ಟ್ಯಾಬ್ಲೆಟು ತಗೋಬೇಕು. ಶುಗರ್ ಟ್ಯಾಬ್ಲೆಟು ಅದೇ ಥರ, ಎರಡು ಅಣ್ಣ ತಮ್ಮ ಇದ್ದಂಗೆ. ಬಿ ಪಿ ಬಂದರೆ ಶುಗರ್ ಬರೋ ಚಾನ್ಸಸ್ ಇರುತ್ತೆ, ಶುಗರ್ ಬಂದರೆ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ. ಶುಗರ್ ಟ್ಯಾಬ್ಲೆಟು ಅಷ್ಟೇ, ಅದನ್ನು ಕರೆಕ್ಟಾಗಿ ನುಂಗ್ತಾ ಹೋಗಬೇಕು. ಶುಗರ್ ಟ್ಯಾಬ್ಲೆಟ್ ಆಗಲಿ ಬಿ ಪಿ ಟ್ಯಾಬ್ಲೆಟ್ ಆಗಲಿ ನೀವು ದಿನನಿತ್ಯ ತಗೊಳ್ಳೋದ್ರಿಂದ ಯಾವ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮನುಷ್ಯನ ಆಯುಷ್ಯ ಎಷ್ಟು ಇರ್ತದ ಅಷ್ಟರ ತನಕ ಇರ್ತಾನ. ಮನುಷ್ಯನ ಆಯುಷ್ಯ ಯಾವಾಗ ಇದು ಆಗಿರ್ತದ ಅವಾಗೇ ಸಾಯ್ತಾನ. ಬಿ ಪಿ ಶುಗರ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗಿ ನಾನು ಮೊದಲೇ ಸಾಯ್ತೀನೇನೋ ಇಲ್ಲ. ಬಿ ಪಿ ಶುಗರ್ ಟ್ಯಾಬ್ಲೆಟ್ ಕಂಟಿನ್ಯೂ ಆಗಿ ತಗೋಬೋದು, ಅದರಿಂದ ಏನೂ ತೊಂದರೆ ಇಲ್ಲ. ಬಿಟ್ಟರೆ ಮಾತ್ರ ತೊಂದರೆ.
ಶುಗರ್ ಟ್ಯಾಬ್ಲೆಟ್ಟು ಹೆಚ್ಚಕಮ್ಮ ಮಾಡಿದ್ರಿ ಬಿಟ್ರಿ ಅಂದರೆ ಶುಗರ್ ಟ್ಯಾಬ್ಲೆಟ್ ಬಿಡೋದ್ರಿಂದ ರಕ್ತದಲ್ಲಿ ಶುಗರ್ ಏರ್ಪೇರು ಆಯಿತು ಅಂದರೆ ಎಲ್ಲ ಆರ್ಗನ್ಗಳಲ್ಲಿನೂ ಅಫೆಕ್ಟ್ ಚಾಲು ಆಗ್ಬಿಡುತ್ತೆ. ನಿಮ್ಮ ಕಿಡ್ನಿ, ನಿಮ್ಮ ಕಣ್ಣು, ನಿಮ್ಮ ಬ್ಲಡ್ಡು ಎಲ್ಲದರಲ್ಲೂ ಏರ್ಪೇರು ಚಾಲು ಆಗುತ್ತೆ. ಎಲ್ಲದರಲ್ಲೂ ಡಿಸೀಸ್ಗಳು ಬರ್ಲಿಕ್ಕೆ ಚಾಲು ಆಗ್ತವೆ. ಕುಡಿಸ್ಬೇಕು. ಒಂದು ತಾಯಿ ತನ್ನ ಮಗುನ 2 ವರ್ಷ ತನಕ ಯಾರು ಹಾಲು ಕುಡಿಸ್ತಾರೋ ಅವರಿಗೆ ಸ್ತನ ಕ್ಯಾನ್ಸರು, ಗರ್ಭಕೋಶ ಕ್ಯಾನ್ಸರು ಬರೋ ಚಾನ್ಸಸ್ಸು ಕಡಿಮೆ. ಈಗ ಗ್ಯಾಪ್ನು ಭಾಳ ಇಡಲ್ಲ. 1 ವರ್ಷದಿರುತ್ತೆ ಮಗು, ಇನ್ನೊಂದು ಪ್ರೆಗ್ನೆಂಟ್ ಆಗಿರ್ತಾರೆ. ಅದೂ ಮಿಸ್ಟೇಕ್ ಆಗ್ತಾಯಿದೆ. ಈಗ ನೀವು ಹೆಚ್ಚಾಗಿ ಕೇಳ್ತಾ ಇರ್ಬೋದು, 40 ವರ್ಷಕ್ಕೆ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಗಂಟುಗಳು ಆಗ್ತಾ ಇದ್ದಾವೆ, ಗರ್ಭಚೀಲ ಬಾವ ಬರ್ತಿದೆ, ಗರ್ಭಚೀಲ ತೆಗಿಬೇಕು. ಹೌದಾ? ಕೇಳ್ತಾ ಇದ್ದೀರಾ? ಎಷ್ಟೋ ಜನ ಎಷ್ಟುದ್ರಾಗ ಒಬ್ಬರೇ ತೆಗೆಸ್ಕೊಂಡಿರ್ಬೋದು. ಯಾಕಾಗ್ತಾ ಇದೆ? ಅಲ್ಲೇ ತಾಯಿ ಎದೆ ಹಾಲು 2 ವರ್ಷ ತನಕ ಯಾವ ಮಗು ತಾಯಿ ಕುಡಿಸ್ತಾಳೋ ಅವಳಿಗೆ ಈ ಚಾನ್ಸಸ್ ಭಾಳ ಕಡಿಮೆ ಗರ್ಭಚೀಲದ್ದು. ಆಮೇಲೆ ಇನ್ನು ಅವಳು ಹಾಲು ಕುಡಿಸೋದ್ರಲ್ಲಿಂದ ರಕ್ತ ಬೆಳೀತದೆ ತಾಯಿದು, ಅದು ಮೆಡಿಕಲಿ ಅದು. ಆಮೇಲೆ ನಮ್ಮ ಸ್ಟಾಫು ಎಲ್ಲ ಬಂದು ಹೇಳ್ತಾರೆ, ಒಂದು ಮಗು ಹುಟ್ಟಿದ ಮೇಲೆ 3 ವರ್ಷ ಗ್ಯಾಪ್ ಇಡ್ರಿ ಅಮ್ಮ, 3 ವರ್ಷ ಗ್ಯಾಪ್ ಇಡ್ರಿ ಅಮ್ಮ ಅಂತ ಹೇಳ್ತದೆ. ಎಷ್ಟು ಹೇಳಿದ್ರು ಇಂಜೆಕ್ಷನ್ ಇದ್ದಾವೆ, ಅಂತರ ಇಂಜೆಕ್ಷನ್ ಅಂತಿದ್ದಾವೆ ನಮ್ಮ ಹತ್ರ ಹಾಸ್ಪಿಟಲ್ದಲ್ಲಿ, ಹಾಕ್ಸ್ಕೊಳ್ರಿ ಅಂತ ಎಲ್ಲ ಸ್ಟಾಫ್ ಹೇಳ್ತಾರೆ. ಇವರು ಬಂದು ಇವರು ಎಲ್ಲ ಹೇಳ್ತಾ ಇದ್ದಾರೆ, ಕೇಳಬೇಕು. ಅದು ನಿಮ್ಗೆ ಇವೆಲ್ಲ ಸಣ್ಣ ವಿಷಯ ಅನಿಸ್ತಾ ಇದ್ದಾವೆ ನಾನು ಹೇಳೋದು, ಆದರೆ ಅವೇ ಏನಾಗ್ತಾ ಇದ್ದಾವೆ ಮುಂದೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ಸಣ್ಣ ಹುಡುಗರಾಗಲಿ ಮನೆಯಿಂದ ಊಟದಕ್ಕಿಂತ ಹೊರಗಿನ ಅಂಗಡಿಯೊಳಗಿನ ಹೆಚ್ಚಿಗೆ ತಿನ್ನೋದ್ರಲ್ಲಿಂದ ಹುಡುಗಿಯರು ಇನ್ನೂ 17 ವರ್ಷ 18 ವರ್ಷ ಇರ್ತಾರೆ, PCOD ಪ್ರಾಬ್ಲಮ್ ಬರ್ತಾ ಇದೆ. ನಂತರ ಹನುಮಂತರಾಯ್ ಹೂಗರ್ HIO ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಬ್ಬೂರು ಮಾತನಾಡಿ, ಸರ್ಕಾರವು ತಾಯಿ ಮರಣ, ಶಿಶು ಮರಣ ನಿಯಂತ್ರಿಸಲು ಅನೇಕ ಯೋಜನೆ ತರುತ್ತಿವೆ. ಶಿಶು ಮರಣಕ್ಕೆ ಪ್ರಮುಖವಾಗಿ ಕಾರಣವಾದ ಬಾಲ್ಯ ವಿವಾಹ. ಪಾಲಕರು ಇತ್ತೀಚೆಗೆ ಜಾತ್ರೆ, ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದು ಕಂಡು ಬಂದಿದೆ. ದಯವಿಟ್ಟು ಅವರಲ್ಲಿ ಇನ್ನೂ ಗರ್ಭಚೀಲ ಬೆಳೆದಿರುವುದಿಲ್ಲ. ಹಾಗಾಗಿ ಬಾಲ್ಯ ವಿವಾಹದಿಂದ ಹೆರಿಗೆ ಸಂದರ್ಭದಲ್ಲಿ ಸಾವು ನೋವುಗಳು ಕಂಡುಬರುತ್ತವೆ ಎಂದು ಬಾಲ್ಯ ವಿವಾಹ ತಡೆಗಟ್ಟಲು ಕರೆ ಕೊಟ್ಟರು. ಈಗಾಗಲೇ ಮೇಡಮ್ ಅವ್ರು ಅಂದ್ರೆ ಇಲ್ಲೇ ನಿಮ್ಮ ಪಕ್ಕದ ಹಳ್ಳಿದಾಗೆ ಸುಂಕೇಶ್ವರ ಹಾಳ ವಿಲೇಜ್ದಾಗ, ಇದು ಖಾನಾಪುರ ವಿಲೇಜ್ದಾಗ ಒಂದು ಮೆಟ್ರನಲ್ ತಾಯಿ ಮರಣ ಆಗ್ಯದ. ಡೆಲಿವರಿ ಆಗಿ 3 ದಿನದೊಳಗೆ ತೀರ್ಕೊಂಡು ಬಿಟ್ಟಾಳೆ. ಮಗುನೂ ಮರಣ ಆಗೈತಿ ಮತ್ತು ತಾಯಿನೂ ಮರಣ ಆಗ್ಯಾಳ. ಅದಕ್ಕೆಲ್ಲ ಕಾರಣ ಏನು ರೀ? ಅನೇಕ ಕಾರಣಗಳವ ರೀ. ಮೊದಲಿಂದ ನಾವು ಮಾಡ್ತಾ ಇದ್ದ ತಪ್ಪು, ಎಲ್ಲರೂ ತಾಯಿ ತಂದೆಯವ್ರು ಮಾಡ್ತಾ ಇದ್ದ ತಪ್ಪು ಅಂದ್ರೆ ಬಾಲ್ಯ ವಿವಾಹ. ನಮ್ಮ ಮಗಳು 10ನೇ ಮುಗಿತಂದ್ರೆ ಮುಗಿತು, ಮದುವೆ ಮಾಡೋಕ್ಕೆ ಚಾಲು ಮಾಡಿಬಿಡ್ತೀವಿ ನಾವು. ಹೌದಿಲ್ಲ ರೀ? 10ನೇ ಕ್ಲಾಸ್ ಮುಗಿದಿನ 10ನೇ ಕ್ಲಾಸ್ ಮುಗಿದಿಲ್ಲ, 8ನೇ ಕ್ಲಾಸಿಗೆ ಹೋಗಿರ್ತಾರೆ. 9, 10 ಬರೋದ್ರಾಗೆ 50% ಹುಡುಗಿಯರಾಗ ಮದುವೆಯಾಗಿ ಹೋಗಿರ್ತಾರೆ. ನಾವೆಲ್ಲ ಹೈಸ್ಕೂಲ್ನಾಗ ಕೇಳೀವಿ ರೀ. ಹೈಸ್ಕೂಲ್ ಮಾಸ್ತರ್ಗಳು ಹೇಳಿದ್ದು ಕತೆ ಅಂದರೆ ನಾನು ನೋಡ್ತಾ ಇದ್ದೀವಿ ನಾವು. 15 ವರ್ಷ 16 ವರ್ಷಕ್ಕೆ ಮದುವೆ ಮಾಡಿಬಿಡಕತ್ತೀವಿ ನಾವು. 15-16 ವರ್ಷಕ್ಕೆ ತಾಯಿ ಆಗ್ತಕ್ಕಂಥ ಆಕಿನಲ್ಲಿ ಗರ್ಭಚೀಲ ಬೆಳೆದಿರಲ್ಲ, ಆಕೆ ತಾಯಿ ಆಗ್ತಕ್ಕಂಥ ಶಕ್ತಿ ಆಕಿನ ಬಲ್ಲಿ ಇರಲ್ಲ, ರಕ್ತ ಕರೆಕ್ಟ್ ಆಗಿರಲ್ಲ. ಇವೆಲ್ಲ ಸಮಸ್ಯೆಗಳಿಂದ ತಾಯಿ ಮರಣ ಆಗ್ತದೆ. ಆಕೆ ಮದುವೆ ಮಾಡಿದ್ಮೇಲೆ ಪ್ರೆಗ್ನೆಂಟ್ ಆಗೋಳೆ. ಹೌದಿಲ್ಲ ರೀ? ಗಂಡನ ಮನೆ ಕಳಿಸ್ಬಿಡ್ತಾರೆ, ಪ್ರೆಗ್ನೆಂಟ್ ಆಗ್ತಾಳೆ. ಪ್ರೆಗ್ನೆಂಟ್ ಆದಮೇಲೆ ಆಕಿನ ಬೆಳವಣಿಗೆನೇ ಆಗಿರಲ್ಲ ಸರಿಯಾಗಿ. ಆಕೆ ತಾಯಿ ಆಗ್ತಕ್ಕಂಥ ಶಕ್ತಿನೇ ಆಕಿನ ಮೇಲೆ ಬಂದಿರಲ್ಲ. ಆ ಟೈಮ್ನಲ್ಲಿ ಆಕೆ ತಾಯಿ ಆದಾಗ ಆಕೆ ಏನಾಗ್ತಾಳೆ, ಒಂದು ಮಗುವಿನ ಬೆಳವಣಿಗೆ ಸರಿ ಆಗಲ್ಲ, ಇಲ್ಲ ಆಕೆಗೆ ತೊಂದರೆ ಆಗ್ತಾವೆ. ತೊಂದರೆಯಾಗಿ ಮುಂದೆ ಏನಾಗ್ತೈತಿ, ಡೆಲಿವರಿ ಟೈಮ್ನಾಗ ಪ್ರಾಬ್ಲಮ್ ಆಗಿಸಿಂದ ರಕ್ತಸ್ರಾವ ಹೆಚ್ಚಾಗಿಸಿಂದ್ರೆ ಸಾಯ್ಬೋದು, BP ಹೆಚ್ಚಾಗಿರೋ ಸಾಯ್ಬೋದು, ಮತ್ತೊಂದು ಕಾರಣಗಳಿಂದನೂ ಕೂಡ ಸಾವಾಗೋ ಚಾನ್ಸಸ್ ಭಾಳಷ್ಟು ಅದ. ಅದಕ್ಕೆ ದಯಮಾಡಿ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ಳೋದು, ಮೊದಲನೇದು ಒಂದು ವಿನಂತಿ, ಕಾಳಜಿಪೂರ್ವಕ ಒಂದು ವಿನಂತಿ ಅಂದರೆ ಬಾಲ್ಯ ವಿವಾಹ ಮಾಡೋದನ್ನು ಬಂದ್ ಮಾಡ್ರಿ. ಮತ್ತು ದಯಮಾಡಿ ಈ ಮೊನ್ನೆ ಗಬ್ಬೂರು ಜಾತ್ರೆಗೆ ಅದು ಮದುವೆಗಳು ಎಷ್ಟೋ ಮದುವೆ, ಅದ್ರಾಗ ಏನಿಲ್ಲ ಅಂದ್ರೆ ಒಂದು 5-6 ಜನ ಬಾಲ್ಯ ವಿವಾಹ ಇದ್ರು. ಕರೆಕ್ಟಾಗಿ ನಾವು ಏಜ್ ಹುಡುಕಾಡಿ ತೆಗೆದು ಅಂದ್ರೆ 100% ಸಿಗ್ತಿರೋದ್ರೊಳಗೆ. ಅದು ದಯಮಾಡಿ ಯಾರು ಅನ್ಕಾರ ಬಾಲ್ಯ ವಿವಾಹ ಮಾಡೋದನ್ಕಾರ ಮೊದಲು ಬಂದ್ ಮಾಡಿರಿ. 18 ವರ್ಷ ತುಂಬಲಿ. ನಿಮ್ಮ ಮಗಳಿಗೆ 18 ವರ್ಷ ತುಂಬಿದ ನಂತರ ನೀವು ಅನ್ಕಾರ ಮದುವೆ ಮಾಡೋದ್ರಿಂದ ಈ ನಾವು ತಾಯಿ ಮರಣಗಳನ್ನು ನಾವು ಶಿಶು ಮರಣಗಳನ್ನು ತಡೆಗಟ್ಟಬೋದು. ಈ ಎಲ್ಲ ಕಾರ್ಯಕ್ರಮದ ಉದ್ದೇಶ ನಾವು ತಾಯಿ ಮರಣ ಮತ್ತು ಶಿಶು ಮರಣಗಳನ್ನು ಕಡಿಮೆ ಮಾಡ್ಬೇಕಂತ ಸರ್ಕಾರ ಅನ್ಕಾರ ಅನೇಕ ಸೌಲಭ್ಯಗಳನ್ನು ಮಾಡ್ತಾ ಇದೆ. ಫ್ರೀಯಾಗಿ ನಿಮಗೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ, ಫ್ರೀಯಾಗಿ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ, ಫ್ರೀಯಾಗಿ ಮೆಡಿಸಿನ್ ಕೊಡ್ತಾ ಇದ್ದಾರೆ, ಫ್ರೀಯಾಗಿ ಚೆಕಪ್ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ಅನ್ಕ ನಿಮ್ಗೆ ಮುಂದಿನ ಆಸ್ಪತ್ರೆ ಕಳಿಸ್ತಾ ಇದ್ದೀವಿ ನಿಮ್ಗೆ ಚಿಕಿತ್ಸೆ ಇಲ್ಲ ಆಗಲಿಲ್ಲ ಅಂದ್ರೆ.
ಫ್ರೀಯಾಗಿ ಇದು ಸಿಜರಿನ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸೌಲಭ್ಯ ಕೊಟ್ಟರು ಅನ್ನೋಕೆ ನಾವೇನು ಮಾಡ್ತಾ ಇದ್ದೀವಿ, ಆಕಿನ ವಯಸ್ಸಾಗೋದಕ್ಕಿಂತ ಮೊದಲು ಮದುವೆ ಮಾಡಿಸಿ ಅನ್ನೋಕೆ ಆಕಿನ ಕೊಲ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಿಪಿಎಚ್ಎಫ್ನ ಸಿಬ್ಬಂದಿ ನರಸಮ್ಮ ಇವರು ಮಾತನಾಡಿ, ನಮ್ಮ ಸಂಸ್ಥೆಯು ಗ್ರಾಮೀಣ ಮಹಿಳೆಯರ ಆರೋಗ್ಯ ಹಿತದೃಷ್ಟಿಯಿಂದ ಸ್ತ್ರೀ ತಜ್ಞ ವೈದ್ಯರಿಂದ, ಕಣ್ಣಿನ ತಜ್ಞರು ಮತ್ತು ಹಲ್ಲು ತಜ್ಞರಿಂದ ಮಹಿಳಾ ಆರೋಗ್ಯ ಕ್ಷೇಮ ತಪಾಸಣೆ ಶಿಬಿರವನ್ನ ಕೈಗೊಂಡು ಪ್ರಾಥಮಿಕ ಹಂತದ ಕಾಯಿಲೆಗಳ ತಪಾಸಣೆ ಜೊತೆಗೆ ಸೂಕ್ತ ಸಲಹೆ ಮಾಡಿ ಪೌಷ್ಟಿಕ ಆಹಾರದ ಸೇವನೆ ಕುರಿತು ಮಾಹಿತಿಯನ್ನು ಕೊಡುತ್ತಿದ್ದೇವೆ. ಹಾಗೆಯೇ ಉಚಿತ ಅಬಾ ಕಾರ್ಡ್ ನೋಂದಣಿ, ಮೆಹಂದಿ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ದಯವಿಟ್ಟು ಆರೋಗ್ಯ ತಪಾಸಣೆ ಮಾಡಿಕೊಂಡು ಈ ಶಿಬಿರ ಯಶಸ್ವಿಗೊಳಿಸಬೇಕು ಎಂದು ಹೇಳಿಕೊಂಡರು. ನೀವು ಫಸ್ಟ್ ನೋಡಿದ್ದೀರಿ, ಫಸ್ಟ್ ಒಂದು ಸ್ಟಾಲ್ ಐತೆ, ಅಲ್ಲಿ ನೋಂದಣಿ ಮಾಡಿಸ್ಬೇಕು ಮತ್ತು ಅದರಲ್ಲೇ ಒಂದು ಆಬಾ ಕಾರ್ಡ್ ಮಾಡಿಕೊಡ್ತಾರೆ. ಅದು 5 ಲಕ್ಷ ತನಕ ಫ್ರೀ ಇರ್ತದೆ, ಇನ್ಸೂರೆನ್ಸ್ ಥರ ನಿಮ್ಗೆ ಲೈಫಿಗೆ. ನೆಕ್ಸ್ಟ್ ಸ್ಟಾಲಲ್ಲಿ ಒಂದು BP ಶುಗರ್ ಟೆಸ್ಟ್ ಮಾಡೋದು ಐತೆ ಅಲ್ಲಿ. ಆಮೇಲೆ ಅಲ್ಲಿ ತೂಕ ಮಾಡೋದು ಮಿಷನು ಅದೆಲ್ಲೂ ಐತೆ ಅಲ್ಲಿ. ಆಮೇಲೆ ನೆಕ್ಸ್ಟದಲ್ಲಿ ಡೆಂಟಿಸ್ಟ್ ಅಂತ ಕರೆಸಿದ್ದೀವಿ ನಾವು. ನಿಮ್ಗೆ ಅಲ್ಲಿನ ಸಮಸ್ಯೆ ಏನಾದರೂ ಇದ್ದರೆ ಅಲ್ಲಿ ತೋರಿಸ್ಕೋಬೋದು. ನೆಕ್ಸ್ಟ್ ಸ್ಟಾಲಲ್ಲಿ ಪೌಷ್ಟಿಕಾಹಾರ ಕುರಿತು, ಅಂದರೆ ನೀವು ದಿನನಿತ್ಯ ಉಪಯೋಗಿಸ್ತೀರಿ ಅಂದರೆ ಅಂಥದ್ರಲ್ಲಿ ಏನಿರ್ತದೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಿರೋಕ್ಕಿಲ್ಲ, ಯಾವುದರಲ್ಲಿ ಏನಿರ್ತದೆ ಅಂತೇಳಿ. ಕಾಳುಗಳು ತಿಂದರೆ ಏನು, ಹಸಿ ತರಕಾರಿ ತಿಂದರೆ ಏನೋ, ಜಾಸ್ತಿ ನೀವು ಎಣ್ಣೆದಲ್ಲೇ ಬೇಯಿಸ್ಕೊಂಡು ತಿಂತೀರಿ. ಅಲ್ಲಿ ಹೇಳ್ತಾರೆ ಅವರು, ಹಸಿ ತರಕಾರಿ ತಿಂದರೆ ಒಳ್ಳೆಯದು ಅಂತೇಳಿ ಅದರ ಬಗ್ಗೆ ಮಾಹಿತಿ ನೀಡ್ತಾರೆ. ನೆಕ್ಸ್ಟ್ ಇಲ್ಲಿ ಔಷಧ ಅಲ್ಲಿ ನಿಮಗೆ ಫ್ರೀಯಾಗಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಗಬ್ಬರ ಕಡೆಯಿಂದ ಇದು ಫ್ರೀಯಾಗಿ ಇದು ಮಾತ್ರೆಗಳನ್ನು ಕೊಡ್ತಾರೆ. ಅವನು ತೊಗೊಂಡು ಇದು ಮಾಡ್ಕೊರಿ. ನೆಕ್ಸ್ಟು ಮೇಡಮ್ ಅವರು ಬಂದಿದ್ದಾರೆ. ನಿಮ್ಗೆ ಹೆಣ್ಮಕ್ಳ ಸಮಸ್ಯೆ ಏನೇ ಇರಲಿ ಅದು ಒಳಗಡೆ ನಮಗೆ ಗೊತ್ತಾಗಲ್ಲ ಏನು ಸಮಸ್ಯೆ ಅದಂತೇಳಿ. ಹೊರಗಡೆ ನಾವು ಚೆನ್ನಾಗಿದ್ದೀವಿ ಅಂತಲೇ ಗೊತ್ತಾಗ್ತದೆ. ನೀವು ಯಾರಿಗೆ ನಾವು ಗುಪ್ತವಾಗಿ ಏನಾದರೂ ಇದ್ದರೆ ಅದನ್ನು ನೀವು ಬಂದು ಮಾತಾಡ್ಬೋದು ಮೇಡಮ್ ಹತ್ರ. ಈ ತಪಾಸಣೆ ಶಿಬಿರದಲ್ಲಿ ಪ್ರೋಗ್ರಾಂ ಮ್ಯಾನೇಜರ್ ಮಲೈಕಾ ಅಮೀನ್, ವೈದ್ಯಾಧಿಕಾರಿ ಡಾಕ್ಟರ್ ಗೀತಾಂಜಲಿ, ಸ್ತ್ರೀ ತಜ್ಞರು ಅಪೇಕ್ಷಾ, ದಂತ ವೈದ್ಯರು ಡಾಕ್ಟರ್ ವಿಷ್ಣು, ಕಣ್ಣು ತಜ್ಞರು ವೀರೇಶ್ ಹನುಮಂತರಾಯ ಹೂಗಾರ್, HIO ರಾಮಕೃಷ್ಣ, HIO ಪಿಪಿಎಚ್ಎಫ್ನ ಸಿಬ್ಬಂದಿ ನರಸಮ್ಮ, ಆಂಜನೇಯ, ನಾಗರತ್ನ, ಸಂಧ್ಯಾ, ಸಲ್ಮಾನ್, ಪ್ರಭಾಕರ್ ಹಾಗೂ ಆಶಾ ಕಾರ್ಯಕರ್ತೆಯರು, ಗ್ರಾಮಸ್ಥರು ನೂರಾರು ಮಂದಿ ಹಾಜರಿದ್ದರು.